ಸರ್ ಏನಿಲ್ಲ, ಇದು ಕಸಗಟ್ಟದಲ್ಲಿ 5 ವರ್ಷದಿಂದ ಇಬ್ಬರು ಮೆಂಬರ್ಗಳನ್ನ ಗೆದಿಸ್ತೋ ನಾವು ಕೈ ಮುಗಿದ್ಬಿಟ್ಟು ಜನಗಳ ಹತ್ರ ಓಟ್ ಹಾಕ್ಸ್ಬಿಟ್ಟು ಅವ್ರನ್ನ ಗೆದಿಸ್ತೋ. ಹಿಂದೆಗಡೆ ಈ 5 ವರ್ಷಕ್ಕೆ ಹಿಂದೆಗಡೆ ಈ ಚರಂಡಿ ಮಾಡಿದ್ದು ಸರ್. ಮುಂದೆಗಡೆ ಹೈಟ್ ಮಾಡಿದ್ರು ಇಡೀ ನಮ್ಮ ಊರಿನ 90% ನೀರು ಇದೊಂದೇ ಚರಂಡಿ ಒಳಗೆ ಹೋಗ್ಬೇಕು. ಅದು ಚರಂಡಿ ಪಕ್ಕ ಇರೋದೇ ನಮ್ಮ ಮನೆ. ಮುಂದೆಗಡೆ ಹೈಟ್ ಮಾಡೋರೆ ಈ ಕಡೆಯಿಂದನೂ ಬಾರಿ ಐತೆ, ಮಧ್ಯದಾಗ ಹೋಗ್ಬಿಟ್ಟು ನೀರು ನಿಂತ್ಕೊಂತೈತೆ. ಅಲ್ಲಿ ಸೊಳ್ಳೆ ನೋಣ ಊಟ ಮನೆ ಒಳಗೆ ಊಟ ಮಾಡೋಕ್ಕೂ ಆಗಲ್ಲ. ಇವ್ರನ್ನ 5 ವರ್ಷದಿಂದ ನಾನು ಕೇಳಿ ಸಾಕಾಗೋಯ್ತು, ಇದೊಂಚೂರು ಬೆಡ್ಡಿಂಗ್ ಹಾಕೊಂಡು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿ ಸಾಕಾಯ್ತು, ಮಾಡಲಿಲ್ಲ. 1 ವರ್ಷದಿಂದ ಇದೇ ಜಾಗದಲ್ಲಿ ಗ್ರಾಮ ಸಭೆ ಮಾಡಿದ್ರು. ಅವತ್ತು PDO ಇದ್ರು, ಅಧ್ಯಕ್ಷರಿದ್ರು, ಉಪಾಧ್ಯಕ್ಷರಿದ್ರು, ಅಕ್ಕಪಕ್ಕದ ಗ್ರಾಮಸ್ಥರಿದ್ರು, ನಮ್ಮೂರವ್ರ ಗ್ರಾಮಸ್ಥರು ಇದ್ರು. ಎಲ್ಲಾರನ್ನೂ ಇದೇ ಚರಂಡಿ ಪಕ್ಕದಾಗ ಕರ್ಕೊಂಡೋದೆ. ನೋಡಿ ಸರ್ ಹಿಂಗೈತೆ, ನಮ್ಮ ಮನೆಗೆ ಈ ಥರ ಐತೆ, ಚಿಕ್ಕ ಮಗು ಐತೆ, ಇಬ್ಬರು ವಯಸ್ಸಾದವ್ರು ಅವರೇ ಮಾಡ್ಕೊಂಡು ಕೊಡ್ರಿ ಅಂತ ಹೇಳ್ಬಿಟ್ಟು. ಆದರೂ ಅವ್ರು ಏನು ಮಾಡಿದ್ರು ಅಂತಂದರೆ, ಇನ್ನು 3 ತಿಂಗಳಾಗ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು PDO ಯಾರೋ ಲೇಡೀಸ್ ಅವ್ರ ಹೆಸರು ನನಗೆ ಮರ್ತ್ಬಿಟ್ಟಿದ್ದೀನಿ, ಡೈರಿ ಒಳಗೆ ಬರ್ಕೊಂಡು ಇನ್ನು 3 ತಿಂಗಳೊಳಗಡೆ ನಾವು ಮಾಡಿಸ್ಕೊಂಡು ಕೊಟ್ಬಿಡ್ತೀವಿ ಅಂತ ಭರವಸೆ ಕೊಟ್ಬಿಟ್ಟು ಹೋದ್ರು ಸರ್. ಯಾವುದೂ ಮಾಡ್ಕೊಂಡು ಕೊಡಲಿಲ್ಲ. ಈಗ ಇನ್ನೂ ಜಾಸ್ತಿ ಆಗ್ಬಿಟ್ಟು ನೀರು ಹೋಗ್ದಂಗೆ ನಮ್ಮ ಮನೆಗೆ ಹುಷಾರಿಲ್ದಂಗೆ ಆಯಿತು. ಅದರಿಂದ 3ನೇ ತಾರೀಕು ಹೋಗಿ ಒಂದು ಅರ್ಜಿನೂ ಕೊಟ್ಟೆ. ನೀವು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಅಂದರೆ ನಾನು ಚರಂಡಿ ಮುಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ, ಅದೇ ಥರ ಅರ್ಜಿ ಬರೆದು ಕೊಟ್ಟಿದ್ದೀನಿ. ಅರ್ಜಿ ಬರೆದು ಕೊಟ್ಟ ಮೇಲೂ ಅವ್ರು ಒಂದಕ್ಕೂ ನಮಗೆ ಬಂದ್ಬಿಟ್ಟು ರೆಸ್ಪಾನ್ಸ್ ಮಾಡಲಿಲ್ಲ. ಅದಾದಮೇಲೆ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೆ. ವಿಡಿಯೋ ಮಾಡೋಬಿಟ್ಟು ಹಾಕ್ದಾಗ ಸುದರ್ಶನ್ ಅಂತ ಹೇಳ್ಬಿಟ್ಟು ಪಂಚಾಯತಿ ಒಳಗಿರೋ ಬಿಲ್ ಕಲೆಕ್ಟ್ರ್ ಬಂದ್ಬಿಟ್ಟು ಏನಂದ್ರು, ಸರ್ ನಾವು ಈ ಥರ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ಯಲ್ಲಣ್ಣ, ನಾವು ಮಾಡ್ಕೊಂಡು ಕೊಡ್ತಿರ್ಲಿವ ಅಂತ ಬಂದ್ರು. ಬೆಳಿಗ್ಗೆ ಬಂದ್ಬಿಟ್ಟು ಏನು ಮಾಡ್ಬಿಟ್ರು, ಎಲ್ಲ ನೋಡ್ಬಿಟ್ರು, ಕ್ಲೀನ್ ಮಾಡ್ಕೊಂಡು ಕೊಡ್ತಾರಂತೆ, ಶಾಶ್ವತ ಪರಿಹಾರ ಮಾತ್ರ ಮಾಡ್ಕೊಂಡು ಕೊಡಲ್ವಂತೆ. ಇವ್ರು ಕ್ಲೀನ್ ಮಾಡಿದ್ಮೇಲೆ 1 ವರ್ಷದವರೆಗೂ ಕಾಯ್ಕೊಂಡು ಕುಂತ್ಕೊಬೇಕು ನಾವು. ಇವರು ಬೆಡ್ಡಿಂಗ್ ಹಾಕೊಂಡು ಕೊಡ್ದಂಗೆ ನಮ್ಮಂತ ನೀರು ನಿಲ್ದಂಗೆ ಮಾಡ್ಕೊಂಡು ಕೊಡೋದಕ್ಕೆ. ಅದಕ್ಕೋಸ್ಕರ ಊರಿಗೆ ನನಗೊಬ್ಬಂಗೆ ತೊಂದರೆ ಆಗೈತೆ. ಊರಿನವ್ರು ಯಾರು ನನ್ನ ಜೊತೆಗೆ ಸಪೋರ್ಟಿಗೆ ಬರ್ತಿಲ್ಲ. ಅದಕ್ಕೆ ಏನು ಮಾಡಿದೆ, ನಮ್ಮ ಊರಿಗೆ ನಮ್ಮ ಮನೆ ತಗ ಬರೋ ಚರಂಡಿಗೆ ಮಣ್ಣು ನೋಡ್ಬಿಟ್ಟು ನಿಲ್ಸಿದ್ದೀನಿ ಇಲ್ಲಿ. ಈಗ ನಾನು ಮಾಡಿರೋ ಮಣ್ಣು ನೋಡ್ಸಿರೋದ್ರಿಂದ ಈಗ 10 ಮನೆಯವ್ರಿಗೆ ತೊಂದರೆ ಆಗ್ತದೆ. 10 ಮನೆಯವರು ಅವಾಗ ಏನು ಮಾಡ್ತಾರೆ, ಪಂಚಾಯತಿ ತಗ ಬಂದೇ ಬರ್ತಾರೆ. ನನ್ನ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಾ, ಕೂಡಲಿ ಪೊಲೀಸ್ ಕಂಪ್ಲೇಂಟೇ ಕೊಡಲಿ. ನಾನು ಎಲ್ಲ ಥರನೂ ಮಾಡಿಬಿಟ್ಟು ಆಧಾರ ಮಡಿಕೊಂಡ್ಬಿಟ್ಟೇ ಈ ಮಟ್ಟಕ್ಕೆ ಬಂದ್ಬಿಟ್ಟು ಮಣ್ಣು ನೋಡ್ಸಿದ್ದೀನಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಪಂಚಾಯತಿ ಅವ, ಅದರೊಳಗೆ ಕಚ್ಚಡ ಪಂಚಾಯತಿ ಅಂದರೆ ನಮ್ಮ ಹುಲ್ಕುಂಟೆ ಪಂಚಾಯತಿನೇ ಸರ್. ಕಚ್ಚಡ ಪಂಚಾಯತಿ PDOಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ ಸರ್. ಅವ್ರು 3 ತಿಂಗಳಿಂದ ರಜಾ ಅವ್ರಂತ ಯಾರೋ ಮೇಡಮ್ ಪಾಪ ಇನ್ಚಾರ್ಜ್ PDO ಅವ್ರಿಗೆ ಮಾಡಿದೆ. ಅವ್ರು ಹೇಳ್ತಾರೆ ಆಕ್ಷನ್ನಾಗಿ ಮಾಡಬೇಕು, 4 ತಿಂಗಳು ಬೇಕು. 4 ತಿಂಗಳು ಟೈಮ್ ತೊಗೊಳ್ರಿ, ಒಂದು ಲೆಟ್ರಲ್ಲಿ ಕೊಡ್ರಿ, ನಾನು ಮಾಡ್ಕೊಂಡು ಕೊಡ್ತೀನಿ 4 ತಿಂಗಳಿಗೆ ಅಂದರೆ ಕೊಡಲ್ವಂತೆ. ಪಂಚಾಯತಿನಲ್ಲಿ ದುಡ್ಡೇ ಇಲ್ವಂತೆ. ದುಡ್ಡಿಲ್ಲ ಅಂತ ಒಂದು ಲೆಟ್ರ್ ಕೊಡ್ರಿ ಅಂದರೆ ಅದಕ್ಕೂ ಕೊಡೋಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ. ಹುಲ್ಕುಂಟೆ ಪಂಚಾಯತಿನವ್ರಿಗೆ, ಪಂಚಾಯತಿನಲ್ಲಿ ಕೆಲಸ ಮಾಡೋರಿಗೆ ಯೋಗ್ಯತೆನೇ ಇಲ್ಲ. ಇಷ್ಟಾಗಿದೆ ಸರ್. ವೀರಭದ್ರ ಸ್ವಾಮಿ ಅಂತ ಮೇಯ್ನ್ ನಮ್ಮ ಮನೆಗೆ ಪ್ರಾಬ್ಲಮ್ ಸರ್. ಇನ್ನೊಂದು ಸುವರ್ಣಮ್ಮ ಅನ್ನೋರ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ ಅಲ್ಲಿ ಫುಲ್ ಪ್ರಾಬ್ಲಮ್. ತಗ್ ಮಾಡಿಬಿಟ್ಟು ಪೂರ್ತಿ ನೀರು ನಿಂತ್ಕೊಂಡು ಪಚ್ಚೆ ಬೆಳ್ಕೊಂಡು ಐತೆ. ಚರಂಡಿ ನೋಡಿ ಈ ಥರ ಬ್ಲಾಕ್ ಆಗಿದೆ. ಮಳೆ ಹೋಯ್ದ್ರು ನೀರು ಹಾಚ್ಕೋಗಲ್ಲ. ತುಂಬ ದಿನ ದರಿದ್ರದ ವಾಸನೆ. ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ. ಜ್ವರ. ಪಾಪ ಈ ವಯಸ್ಸಾದವರು ಯಾವ ರೀತಿ ಓಡಾಡಬೇಕು, ಏನು ಮಾಡಬೇಕು, ಅವ್ರಿಗೆ ಕಾಯಿಲೆ ಬಂದರೆ ಯಾವ ರೀತಿ, ಸೊಳ್ಳೆ ಅದು ಇದು ತುಂಬ ಫಜೀತಿ ಆಗಿದೆ. ಊರು ತುಂಬ ಗಲೀಜು. ಪಂಚಾಯತಿಯವ್ರು ಬರಲ್ಲ, ಸರ್ಕಾರದವ್ರು ಬಂದು ನೋಡಲ್ಲ. ಯಾರಿಗೆ ಹೇಳ್ಬೇಕು ನಾವು ಇದನ್ನು? ಪಂಚಾಯತಿಯವ್ರಿಗೆ ಹೇಳಿಲ್ವಾ ನೀವು? ಪಂಚಾಯತಿಯವ್ರಿಗೆ ಹೇಳಿ ಸಾಕಾಯಿತು. ಯಾವುದು ಬಜೆಟ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಮಾಡೋಕ್ಕಾಗಲ್ಲ. ಮಾತು ಎತ್ತಿದ್ರೆ ಕಂದಾಯವನ್ನು ಕೇಳ್ತಾರೆ, ಬೇರೆ ಇನ್ನೇನು ಕೇಳಲ್ಲ. ಕಂದಾಯ ಕಟ್ರಿ, ನಿಮ್ಮ ಊರಿಗೆ ಕಂದಾಯ ಕಟ್ಟಿಲ್ಲ, ನಿಮ್ಮ ಕೆಲ್ಸಗಳು ಹೆಂಗಾತವೆ, ಹೆಂಗೆ ಮಾಡೋಣ ನಾವು? ಬರೀ ಅವ್ರ ಸಮಸ್ಯೆ ಹೇಳ್ತಾರೆ ಹೊರತು ನಮ್ಮ ಸಮಸ್ಯೆನ ಬಗೆಹರಿಸಲಿಲ್ಲ ಅವರು. ಯಾವ ಪಂಚಾಯತಿ ಸೇರಿದೆ? ಹುಲ್ಕುಂಟೆ ಪಂಚಾಯತಿ. PDOಗೆ ಹೇಳಿದ್ದೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ. ಯಾರು ಬಂದು ನೋಡಲಿಲ್ಲ, ಮಾಡಲಿಲ್ಲ. ಬರ್ತಾರೆ ಯಾವಾಗ 6 ವರ್ಷಕ್ಕೋ, 2 ವರ್ಷಕ್ಕೋ, 3 ವರ್ಷಕ್ಕೋ, 6 ತಿಂಗಳಿಗೋ ಒಂದು ಸಾರಿ ಬರ್ತಾರೆ. ಕಂದಾಯವನ್ನು ಕೇಳ್ತಾರೆ, ಬೇರೆ ಏನು ಕೇಳೋದಿಲ್ಲ ಅವರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.